ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಪರೇಟರ್ ಪ್ರೆಸಿಡೆನ್ಸ್ ಪಾರ್ಸರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆಪರೇಟರ್ ಪ್ರೆಸಿಡೆನ್ಸ್ ಪಾರ್ಸರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಚೆಕ್ ವೆದರ್ ದ ಗ್ರಾಮರ್ ಈಸ್ ಆಪರೇಟರ್ ಗ್ರಾಮರ್ ಆರ್ ನಾಟ್. ಸೊ ಆಪರೇಟರ್ ಗ್ರಾಮರ್ ಆಗಿದೆಯೋ ಇಲ್ವೋ ಅಂತ ಒಂದು ಕೊಟ್ಟಿರುವಂಥ ಗ್ರಾಮರ್ನ ಚೆಕ್ ಮಾಡೋದಕ್ಕೆ ನಾವು ಆಪರೇಟರ್ ಪ್ರೆಸಿಡೆನ್ಸ್ ಪಾರ್ಸರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ರೂಲ್ಸ್ ಏನು ಅಂತಂದರೆ ನೋ ಎಪ್ಸಲಾನ್ ಸಿಂಬಲ್ಲು, ನೋ ಎಪ್ಸಲಾನ್ ಇನ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಗ್ರಾಮರ್. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಅಂದರೆ ಇಲ್ಲಿ ಒಂದು ಗ್ರಾಮರ್ ಕೊಟ್ಟಿದ್ದಾರೆ. ಸೊ ಇದು ರೈಟ್ ಹ್ಯಾಂಡ್ ಸೈಡ್, ಇದು ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಎಪ್ಸಲಾನು ಇರ್ಕೂಡ್ದು. ನೋ ಎಪ್ಸಲಾನ್ ಇನ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಗ್ರಾಮರ್. ನೆಕ್ಸ್ಟ್, ನಾನ್ ಟರ್ಮಿನಲ್ಸ್ ಕೆನಾಟ್ ಬಿ ಅಡ್ಜಸೆಂಟ್ ಇನ್ ರೈಟ್ ಹ್ಯಾಂಡ್ ಸೈಡ್. ಸೊ ನಾನ್ ಟರ್ಮಿನಲ್ಸ್ ಅಂದ್ರೇನು? ಕ್ಯಾಪಿಟಲ್ ಲೆಟರ್ಸ್. ಸೊ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ ಇದೇನೇ ಇದ್ರೂ ಕೂಡ ಅದು ರೈಟ್ ಹ್ಯಾಂಡ್ ಸೈಡಲ್ಲಿ ಇರಬಾರ್ದು. ಹೇಗೆ? ಅಡ್ಜಸೆಂಟಾಗಿ ಇರಬಾರ್ದು. ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ ಗಿವ್ ರೈಸ್ ಟು, ಇದು ಲೆಫ್ಟ್ ಹ್ಯಾಂಡ್ ಸೈಡಾ, ರೈಟ್ ಹ್ಯಾಂಡ್ ಸೈಡಲ್ಲಿ ಎ ಬಿ ಈ ರೀತಿ ಇರಬಾರ್ದು. ಸೊ ಈ ರೀತಿ ಇರಬೇಕು. ಈ ಗಿವ್ ರೈಸ್ ಟು ಇ ಪ್ಲಸ್ ಇ ಅಂದರೆ ಈ ಏನು ಆಪರೇಟರ್. ಈ ಆಪರೇಟರು ಎರಡು ಆಪರೆಂಡ್ಗಳನ್ನ ಅಂದರೆ ಎರಡು ನಾನ್ ಟರ್ಮಿನಲ್ಸ್, ಯಾಕಂದರೆ ಇವೆರಡು ಕ್ಯಾಪಿಟಲ್ ಲೆಟರ್ಸು, ಎರಡು ಕ್ಯಾಪಿಟಲ್ ಲೆಟರ್ಸ್ನ ಸಪ್ರೇಟ್ ಮಾಡ್ತಾಯಿದೆ ಯಾವುದು? ಆಪರೇಟರ್. ಸೊ ಏನು ಮಾಡ್ಬೋದು? ಇದು ಕರೆಕ್ಟು. ಸೊ ಈ ರೀತಿ ಅಡ್ಜಸೆಂಟಲ್ಲಿ ಪಕ್ಕದಲ್ಲೇ ಇರಬಾರ್ದು. ಸೊ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್, ನಮಗೇನು ಕ್ವಶನ್ ಕೊಟ್ಟಿರೋದು? ಟಿ ಗಿವ್ ರೈಸ್ ಟು ಟಿ ಪ್ಲಸ್ ಟಿ, ಟಿ ಗಿವ್ ರೈಸ್ ಟು ಟಿ ಪ್ಲಸ್ ಟಿ, ಟಿ ಗಿವ್ ರೈಸ್ ಟು ಟಿ ಸ್ಟಾರ್ ಟಿ, ಟಿ ಗಿವ್ ರೈಸ್ ಟು ಐ ಡಿ. ಸೊ ಇದು ಅಷ್ಟನ್ನು ಒಂದಕ್ಕೆ ಕಂಪೇರ್ ಮಾಡಿ ಬರೆದಿದ್ದಾರೆ. ಸೊ ಎಲ್ಲದಕ್ಕೂ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಅಲ್ವಾ, ಅದಕ್ಕೋಸ್ಕರ ಒಂದರಲ್ಲೇ ಎಲ್ಲ ಪ್ರೊಜೆಕ್ಷನ್ಸನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ಸ್ಟ್ರಿಂಗ್ ಏನು ಕೊಟ್ಟಿದ್ದಾರೆ? ಐ ಡಿ ಪ್ಲಸ್ ಐ ಡಿ ಸ್ಟಾರ್ ಐ ಡಿ. ಸೊ ಫಸ್ಟ್ ಸ್ಟೆಪ್ 1. ಸೊ ಸ್ಟೆಪ್ 1ನಲ್ಲಿ ಏನು ಮಾಡಬೇಕು ನಾವು? ಆಪರೇಟರ್ ಪ್ರೆಸಿಡೆನ್ಸ್ ರಿಲೇಷನ್ ಟೇಬಲ್ನ ಬರೀಬೇಕು. ಆಪರೇಟರ್ ಪ್ರೆಸಿಡೆನ್ಸ್ ರಿಲೇಷನ್ ಟೇಬಲ್. ಸೊ ಈ ಆಪರೇಷನ್ ಪ್ರೆಸಿಡೆನ್ಸ್ ರಿಲೇಷನ್ ಟೇಬಲ್ನ ಬರೀಬೇಕು ಅಂದರೆ ಹೇಗೆ? ಎರಡು ಫಂಕ್ಷನ್ಸು, ಎಫ್ ಫಂಕ್ಷನ್ ಮತ್ತು ಜಿ ಫಂಕ್ಷನ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನಾವು ಯಾವ ಸಿಂಬಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ? ಪ್ಲಸ್ ಸಿಂಬಲ್ನ ಯೂಸ್ ಮಾಡ್ತಾ ಇದ್ದೀವಿ, ಸ್ಟಾರ್ ಸಿಂಬಲ್ನ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಐ ಡಿ ಇಸ್ ದ ಟರ್ಮಿನಲ್ಲು, ಮತ್ತು ಇನ್ನೊಂದು ಡಾಲರ್ನ ನಾವು ಎಕ್ಸ್ಟ್ರಾ ಟರ್ಮಿನಲ್ ಆಗಿ ಬರಿತಾ ಹೋಗ್ಬೇಕಾಗುತ್ತೆ. ಪ್ಲಸ್, ನೆಕ್ಸ್ಟ್ ಸ್ಟಾರ್, ಐ ಡಿ, ಮತ್ತು ಇನ್ನೊಂದು ಎಕ್ಸ್ಟ್ರಾ ಡಾಲರ್ ಅಂದರೆ ಎಂಟಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್, ಪ್ಲಸ್ ಸ್ಟಾರ್, ಐ ಡಿ, ಡಾಲರ್. ಸೊ ಇವಾಗ ಈ ಮೂರು ರೂಲ್ಸ್ನ ಇಟ್ಕೊಂಡು ಆಟ ಆಡಬೇಕು. ಐ ಡಿ ಆಸ್ ಹೈಯರ್ ಪ್ರೆಸಿಡೆನ್ಸ್ ದೆನ್ ಎನಿ ಅದರ್ ಸಿಂಬಲ್. ಸೊ ಐ ಡಿ ಎಲ್ಲೆಲ್ಲಿದೆ ಅಲ್ಲೆಲ್ಲದಕ್ಕೂ ಗ್ರೇಟರ್ ಸಿಂಬಲ್ನ ಹಾಕ್ಕೊತ ಬರಬೇಕು. ಸೊ ಐ ಡಿ ಎಲ್ಲ ಸಿಂಬಲ್ಗಿನ್ನ ಜಾಸ್ತಿ ಪ್ರೆಸಿಡೆನ್ಸ್ ಇದೆ. ನೆಕ್ಸ್ಟ್, ಡಾಲರ್ ಆಸ್ ದ ಲೋಯೆಸ್ಟ್ ಪ್ರೆಸಿಡೆನ್ಸ್ ಅಂದರೆ ಯಾವುದೇ ಸಿಂಬಲ್ ಇರಲಿ ಅದನ್ನು ಡಾಲರ್ ಜೊತೆ ಕಂಪೇರ್ ಮಾಡ್ತಿದ್ರೆ ಡಾಲರ್ಗೆ ಕಡಿಮೆ ಪ್ರೆಸಿಡೆನ್ಸ್ ಕೊಡಬೇಕು. ನೆಕ್ಸ್ಟ್, ಇಫ್ ಟೂ ಆಪರೇಟರ್ಸ್ ಆರ್ ಈಕ್ವಲ್, ಪ್ರೆಸಿಡೆನ್ಸ್ ಅಲ್ಲ ಇದು ಪ್ರಿಸಿಡೆನ್ಸ್. ಸೊ ಎರಡು ಆಪರೇಟರ್ಗಳಿಗೆ ಸೇಮ್ ಪ್ರೆಸಿಡೆನ್ಸ್ ಇದ್ದರೆ ದೆನ್ ವಿ ಹ್ಯಾವ್ ಟು ಚೆಕ್ ದ ಅಸೋಸಿಯೇಟಿವಿಟಿನ ಚೆಕ್ ಮಾಡಿಬಿಟ್ಟು ಪರ್ಟಿಕ್ಯುಲರ್ ಆಪರೇಟರ್ಗೆ ನಾವು ಸಿಂಬಲ್ನ ಬರೀಬೇಕು. ಸೊ ಹೇಗೆ? ಇಲ್ಲಿ ಸ್ಟಾರ್ಟಿಂಗ್ ಕಲರ್ ಚೇಂಜ್ ಮಾಡ್ಕೊತೀನಿ. ಇಲ್ಲಿ ಪ್ಲಸ್ ಇದೆ. ಸೊ ಎರಡೂ ಕೂಡ ಸೇಮ್ ಸಿಂಬಲ್. ಅಸೋಸಿಯೇಟಿವಿಟಿನ ನೋಡ್ತಾ ಹೋದರೆ ಈ ರೀತಿ ನಾವು ಗ್ರೇಟರ್ ಸಿಂಬಲ್ನ ಹಾಕ್ಬೋದು, ಪ್ಲಸ್. ನೆಕ್ಸ್ಟ್, ಪ್ಲಸ್ ಮತ್ತು ಸ್ಟಾರಲ್ಲಿ ಯಾವುದು ಜಾಸ್ತಿ? ಸೊ ಸ್ಟಾರ್ ಗ್ರೇಟರ್, ಅದಕ್ಕೋಸ್ಕರ ಸ್ಟಾರ್ಗೆ ನಾವು ಕಂಪೇರ್ ಮಾಡಿದ್ರೆ ಸ್ಟಾರ್ಗೆ ಈ ರೀತಿ ಹಾಕ್ಬೇಕು. ಸೊ ನೋಡಿ, ಇಲ್ಲಿ ಪ್ಲಸ್ ಏನಾದರೂ ಜಾಸ್ತಿ ಆಗಿದ್ರೆ ಪ್ಲಸ್ ಕಡೆ ತಿರುಗಿಸಿ, ಏನಾದರೂ ಪ್ಲಸ್ ಜಾಸ್ತಿ ಇಲ್ಲ ಪ್ರೆಸಿಡೆನ್ಸ್ ಅಂತಂದರೆ ಆದರೂ ಉಲ್ಟಾ ತಿರುಗಿಸ್ಬೇಕು. ನೆಕ್ಸ್ಟ್, ಐ ಡಿ ಏನಂತ ಹೇಳಿದರೆ? ಐ ಡಿ ಆಸ್ ಹೈಯರ್ ಪ್ರೆಸಿಡೆನ್ಸ್ ದೆನ್ ಎನಿ ಅದರ್. ಸೊ ಐ ಡಿ ಕಡೆ ತಿರುಗಿಸಿದೆ. ನೆಕ್ಸ್ಟ್, ಸ್ಟಾರ್ ಅಲ್ಲ ಇದು ಡಾಲರ್. ಸೊ ಡಾಲರ್ ಏನಂತ ಹೇಳಿದರೆ? ಡಾಲರ್ ಆಸ್ ದ ಲೋಯೆಸ್ಟ್ ಸಿಂಬಲ್. ಸೊ ಎಲ್ಲದಕ್ಕಿಂತ ಲೋಯೆಸ್ಟ್ ಸಿಂಬಲ್ ಡಾಲರ್ ಅಂದರೆ ಪ್ಲಸ್ ಕಡೆ ತಿರುಗಿಸ್ಬೇಕು. ನೆಕ್ಸ್ಟ್, ಸ್ಟಾರ್ ಮತ್ತು ಪ್ಲಸ್ಸಲ್ಲಿ ಯಾವುದಕ್ಕೆ ಜಾಸ್ತಿ ಪ್ರೆಸಿಡೆನ್ಸು? ಸ್ಟಾರು. ನೆಕ್ಸ್ಟ್, ಸ್ಟಾರ್ ಮತ್ತು ಸ್ಟಾರಲ್ಲಿ ಯಾವುದಕ್ಕೆ ಪ್ರೆಸಿಡೆನ್ಸ್ ಜಾಸ್ತಿ? ಅಸೋಸಿಯೇಟಿವಿಟಿ ನೋಡ್ತಾ ಹೋದರೆ ಈ ಸ್ಟಾರ್ಗೆ ಪ್ರೆಸಿಡೆನ್ಸ್ ಜಾಸ್ತಿ. ನೆಕ್ಸ್ಟ್, ಸ್ಟಾರ್ ಮತ್ತು ಐ ಡಿ. ಸೊ ಐ ಡಿಗೆ ಎಲ್ಲದಕ್ಕಿಂತ ಜಾಸ್ತಿ ಪ್ರೆಸಿಡೆನ್ಸ್, ಡಾಲರ್ಗೆ ಎಲ್ಲದಕ್ಕಿಂತ ಲೆಸ್ ಪ್ರೆಸಿಡೆನ್ಸ್. ನೆಕ್ಸ್ಟ್, ಐ ಡಿ ಮತ್ತು ಪ್ಲಸ್ಸಲ್ಲಿ ಹೇಳಿದ್ದಾರೆ ಏನು? ಐ ಡಿ ಆಸ್ ಹೈಯರ್ ಪ್ರೆಸಿಡೆನ್ಸ್. ಸೊ ಐ ಡಿ. ನೆಕ್ಸ್ಟ್, ಐ ಡಿ ಮತ್ತು ಸ್ಟಾರಲ್ಲೂ ಕೂಡ ಐ ಡಿ ಮತ್ತು ಐ ಡಿ ಎರಡೂ ಕೂಡ ಸೇಮ್ ಇದೆ. ಸೊ ಅಸೋಸಿಯೇಟಿವಿಟಿ ಅಂತ ನೋಡ್ತಾ ಹೋಗಬಾರ್ದು, ಯಾಕಂದರೆ ಅವ್ರು ಏನು ಹೇಳಿರೋದು? ಟೂ ಆಪರೇಟರ್ಸ್ ಅಂದ್ರೇನು? ಪ್ಲಸ್ಸು, ಮೈನಸ್ಸು, ಡಿವಿಷನ್ನು, ರಿಮೈಂಡರು ಅವೆಲ್ಲ ಬರ್ತಾವಲ್ಲ ಅವು ಆಪರೇಟರ್ಸ್ ಅಂತ ಅರ್ಥ. ಇವು ನಾನ್ ಟರ್ಮಿನಲ್ಸ್ ಅಂತ ಕರಿತೀವಿ. ಸೊ ಏನು ಮಾಡಬೇಕು? ಇದನ್ನು ಬ್ಲ್ಯಾಂಕ್ ಅಂತ ಬಿಡಬೇಕು. ನೆಕ್ಸ್ಟ್, ಐ ಡಿ ಮತ್ತು ಡಾಲರಲ್ಲಿ ಯಾವುದು? ಐ ಡಿ ಆಸ್ ಹೈಯರ್ ಪ್ರೆಸಿಡೆನ್ಸ್. ಸೊ ಐ ಡಿ. ನೆಕ್ಸ್ಟ್, ಡಾಲರ್ ಮತ್ತು ಪ್ಲಸ್ ಅವ್ರೇನು ಹೇಳಿದ್ದಾರೆ? ಡಾಲರ್ ಎಸ್ ಎಲ್ಲದಕ್ಕಿಂತ ಲೋಯೆಸ್ಟ್ ಪ್ರೆಸಿಡೆನ್ಸ್. ಸೊ
ಲೆಫ್ಟ್ 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 ಲೆಫ್ಟ್. ಇವಾಗ ನಮ್ಮ ಮೊದಲನೇ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಈಗ ಸ್ಟೆಪ್ ಟು ಅಲ್ಲಿ ಏನು ಮಾಡಬೇಕು ನಾವು, ಆಪರೇಟರ್ ಪ್ರಿಸಿಡೆನ್ಸ್ ಟೇಬಲ್ನ ಬರೀಬೇಕು. ಆಪರೇಟರ್ಸ್ ಪ್ರಿಸಿಡೆನ್ಸ್ ರಿಲೇಷನ್ ಟೇಬಲ್ ಆಯಿತು. ಇವಾಗ ಬರೀ ಪ್ರಿಸಿಡೆನ್ಸ್ ಟೇಬಲ್ ಬರೀಬೇಕು. ಹೇಗೆ ಬರೆಯೋದು, ಸ್ಟ್ಯಾಕ್, ಮೊದಲನೇ ಕಾಲಮ್ ಸ್ಟ್ಯಾಕ್, ಎರಡನೇ ಕಾಲಮಲ್ಲಿ ಇನ್ಪುಟ್ ಇರುತ್ತೆ, ಮೂರನೇ ಕಾಲಮಲ್ಲಿ ಕಮೆಂಟ್ ಇರುತ್ತೆ. ಕಮೆಂಟ್ ಆರ್ ಆ್ಯಕ್ಷನ್ಸ್ ಏನಾದರೂ ಬರೀಬೋದು, ಕಮೆಂಟ್ ಆರ್ ಆ್ಯಕ್ಷನ್ಸ್. ಸೊ ಇವಾಗ ಹೇಗೆ ಬರೆಯೋದು, ಫಸ್ಟ್ ಸ್ಟಾರ್ಟಿಂಗು ಏನಿರುತ್ತೆ, ಡಾಲರ್ ಅಂದರೆ ಸ್ಟ್ಯಾಕಲ್ಲಿ ಎಂಟಿ ಅಂತ. ನೆಕ್ಸ್ಟ್ ಇನ್ಪುಟ್ ಸ್ಟ್ರಿಂಗ್ ನಮಗೇನು ಕೊಟ್ಟಿದ್ದಾರೆ, ಐ ಡಿ ಪ್ಲಸ್ ಐ ಡಿ ಸ್ಟಾರ್ ಐ ಡಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನೇ ಬರೀಬೇಕು, ಐ ಡಿ ಪ್ಲಸ್ ಐ ಡಿ ಸ್ಟಾರ್ ಐ ಡಿ, ಅದರ ಜೊತೆ ಒಂದು ಡಾಲರ್ನ ಹಾಕಬೇಕು. ಸೊ ನೆಕ್ಸ್ಟ್ ನಮಗೆ ಕೊಟ್ಟಿರುವಂಥ ಕ್ವಶನ್ನ ಇಲ್ಲೇ ಬರ್ಕೊಳೋಣ. ಟಿ ಗಿವ್ ರೈಸ್ ಟು ಟಿ ಪ್ಲಸ್ ಟಿ ಸ್ಲ್ಯಾಶ್ ಟಿ ಸ್ಟಾರ್ ಟಿ ಸ್ಲ್ಯಾಶ್ ಐ ಡಿ. ಓಕೆನಾ, ಕ್ವಶನ್ ಇಲ್ಲೇ ಇದೆ, ಹಾಗಾಗಲೇ ನಾವೇನು ಟ್ಯಾಬ್ನ ಸ್ವಿಚ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಏನು ಮಾಡಬೇಕು, ಇಲ್ಲಿ ಸ್ಟ್ಯಾಕ್ ಎಂಟಿ ಇರೋದ್ರಿಂದ ನಾನೇನು ಮಾಡ್ತೀನಿ, ಶಿಫ್ಟ್ ಆ್ಯಕ್ಷನ್ನ ಮಾಡ್ತೀನಿ. ಸೊ ಶಿಫ್ಟ್ ಆ್ಯಕ್ಷನ್ ಮಾಡಿದಾಗ ಡಾಲರ್ ಜೊತೆ ಏನು ಮಾಡುತ್ತೆ, ಈ ಐ ಡಿ ಈ ಕಡೆ ಶಿಫ್ಟ್ ಆಗುತ್ತೆ. ಇನ್ನು ಉಳಿದಿರೋಂಥದ್ದೇನು, ಪ್ಲಸ್ ಐ ಡಿ ಸ್ಟಾರ್ ಐ ಡಿ ಡಾಲರ್. ಸೊ ಐ ಡಿ ನಮ್ಮ ಕ್ವಶನ್ನಲ್ಲಿ ಏನಾದರೂ ಸಿಂಗಲ್ ಎಂಡೆಡ್ಲಿ ಇದೆಯಾ ಅಂತ ನೋಡೋಣ. ಸೊ ಇದನ್ನು ಹೇಗೆ ಬರಿಬೋದು ನಾನು, ಟಿ ಗಿವ್ ರೈಸ್ ಟು ಟಿ ಪ್ಲಸ್ ಟಿ, ಟಿ ಗಿವ್ ರೈಸ್ ಟು ಟಿ ಸ್ಟಾರ್ ಟಿ, ಟಿ ಗಿವ್ ರೈಸ್ ಟು ಐ ಡಿ, ಈ ರೀತಿ ಸಪ್ರೇಟಾಗಿ ಬರೀತೀನಿ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ನ ನೋಡ್ತೀನಿ. ರೈಟ್ ಹ್ಯಾಂಡ್ ಸೈಡಲ್ಲಿ ಏನಾದರೂ ಐ ಡಿ ಸಿಂಗಲ್ ಹ್ಯಾಂಡೆಡ್ಲಿ ಇದೆಯಾ, ಹೌದು ಸಿಂಗಲ್ ಹ್ಯಾಂಡೆಡ್ಲಿ ಇದೆ. ಸೊ ಯಾವುದರಿಂದ ಪ್ರೊಜೆಕ್ಟ್ ಆಗ್ತಾ ಇದೆ, ಕ್ಯಾಪಿಟಲ್ ಟಿ ಇಂದ. ಸೊ ಏನು ಮಾಡ್ತೀನಿ, ರೆಡ್ಯೂಸ್ ಟಿ ಗಿವ್ ರೈಸ್ ಟು ಐ ಡಿ, ಅಂದರೆ ಐ ಡಿ ಜಾಗದಲ್ಲಿ ನಾನು ಸ್ಟ್ಯಾಂಡರ್ಡ್ ಟಿಯನ್ನು ಬರಿತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನು ಉಳಿದಿದ್ದಂಗೆ ಪ್ಲಸ್ ಐ ಡಿ ಸ್ಟಾರ್ ಐ ಡಿ ಡಾಲರ್. ನೆಕ್ಸ್ಟ್ ಟಿ ಏನಾದರೂ ಸಿಂಗಲ್ ಹ್ಯಾಂಡೆಡ್ಲಿ ಇದೆಯಾ ರೈಟ್ ಹ್ಯಾಂಡ್ ಸೈಡಲ್ಲಿ, ಸೊ ಸಿಂಗಲ್ ಹ್ಯಾಂಡೆಡ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲ. ಸೊ ಏನು ಮಾಡ್ತೀನಿ, ನೆಕ್ಸ್ಟು ಮತ್ತೆ ಶಿಫ್ಟ್ ಆ್ಯಕ್ಷನ್ನ ಮಾಡ್ತೀನಿ. ಶಿಫ್ಟ್ ಮಾಡಿದಾಗ ಡಾಲರ್ ಟಿ ಪ್ಲಸ್, ಸೊ ಐ ಡಿ ಸ್ಟಾರ್ ಐ ಡಿ ಡಾಲರ್ ಉಳಿಯುತ್ತೆ. ನೆಕ್ಸ್ಟ್ ಪ್ಲಸ್ ಏನಾದರೂ ರೈಟ್ ಹ್ಯಾಂಡ್ ಸೈಡಲ್ಲಿ ಸಿಂಗಲ್ ಹ್ಯಾಂಡೆಡ್ಲಿ ಇದೆಯಾ, ಇಲ್ಲ. ಸೊ ಏನು ಮಾಡಬೇಕು, ಮತ್ತೆ ಶಿಫ್ಟ್ ಮಾಡಬೇಕು. ಶಿಫ್ಟ್ ಡಾಲರ್ ಟಿ ಪ್ಲಸ್ ಐ ಡಿ ಸ್ಟಾರ್ ಐ ಡಿ ಡಾಲರ್. ಸೊ ಇವಾಗ ಐ ಡಿ ಸಿಂಗಲ್ ಹ್ಯಾಂಡೆಡ್ಲಿ ಇದೆಯಾ, ಓ ಇದೆ, ಅದಕ್ಕೆ ರೆಡ್ಯೂಸ್ ಟಿ ಗಿವ್ ರೈಸ್ ಟು ಐ ಡಿ. ಸೊ ಇವಾಗ ಏನಾಗುತ್ತೆ, ಡಾಲರ್ ಟಿ ಪ್ಲಸ್ ಟಿ ಸ್ಟಾರ್ ಐ ಡಿ ಡಾಲರ್, ಸ್ಟಾರ್ ಐ ಡಿ ಡಾಲರ್. ನೆಕ್ಸ್ಟ್ ಸೊ ಟಿ ಏನಾದರೂ ಸಿಂಗಲ್ ಹ್ಯಾಂಡೆಡ್ಲಿ ಇದೆಯಾ, ಇಲ್ಲ. ಟಿ ಪ್ಲಸ್ ಟಿ ಇದೆ, ಆದರೆ ಟಿ ಪ್ಲಸ್ ಟಿನ ನಾನು ಯಾವಾಗ ಕನ್ಸಿಡರ್ ಮಾಡಬೇಕು, ನನ್ನ ಇನ್ಪುಟ್ ಏನಿದೆ ಅದರಲ್ಲಿ ಕೇವಲ ಡಾಲರ್ ಮಾತ್ರ ಉಳ್ಕೊಂಡಿರ್ಬೇಕು. ಅಂದರೆ ಇನ್ಪುಟ್ ಎಮ್ ಟಿ ಆದಾಗ ಮಾತ್ರ ನಾನು ಟಿ ಪ್ಲಸ್ ಟಿ ದೊಡ್ಡದನ್ನು ತಗೋಬೋದು, ಇಲ್ಲ ಅಂದರೆ ನಾನು ಸಿಂಗಲ್ ಹ್ಯಾಂಡೆಡ್ಲಿ ಸಿಂಗಲ್ ಟಿ ಆ ಥರನೇ ತೊಗೊತಾ ಹೋಗಬೇಕು. ಸೊ ಇವಾಗ ಸಿಂಗಲ್ ಹ್ಯಾಂಡೆಡ್ಲಿ ಟಿ ಇಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀನಿ, ಶಿಫ್ಟ್ ಮಾಡ್ತೀನಿ. ಶಿಫ್ಟ್ ಡಾಲರ್ ಟಿ ಪ್ಲಸ್ ಟಿ ಸ್ಟಾರ್ ಐ ಡಿ ಡಾಲರ್. ಸೊ ಸ್ಟಾರ್ ಏನಾದರೂ ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆಯಾ, ಇಲ್ಲ. ಸೊ ಏನು ಮಾಡಬೇಕು, ಮತ್ತೆ ಶಿಫ್ಟ್ ಮಾಡಬೇಕು. ಡಾಲರ್ ಟಿ ಪ್ಲಸ್ ಟಿ ಸ್ಟಾರ್ ಐ ಡಿ ಡಾಲರ್. ಸೊ ಐ ಡಿ ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆ, ಸೊ ರೆಡ್ಯೂಸ್ ಟಿ ಗಿವ್ ರೈಸ್ ಟು ಐ ಡಿ. ಸೊ ಇವಾಗ ಏನಾಗುತ್ತೆ, ಡಾಲರ್ ಟಿ ಪ್ಲಸ್ ಟಿ ಸ್ಟಾರ್ ಐ ಡಿ. ಸೊ ಇಲ್ಲಿ ಡಾಲರ್ ಮಾತ್ರ ಉಳ್ಕೊಂತು. ಡಾಲರ್ ಅಂದರೆ ಎಮ್ ಟಿ ಆಯಿತು ನನ್ನ ಇನ್ಪುಟ್ ಸ್ಟ್ರಿಂಗ್. ಇವಾಗ ಏನು ಮಾಡ್ತೀನಿ, ಸೊ ಇಲ್ಲಿ ಟಿ ಬರೀಬೇಕಲ್ವ, ಟಿ ರೆಡ್ಯೂಸ್ ಆಯಿತು. ಇವಾಗ ಸಿಂಗಲ್ ಹ್ಯಾಂಡೆಡ್ಲಿ ನೋಡ್ತೀನಿ, ಸಿಂಗಲ್ ಹ್ಯಾಂಡೆಡ್ಲಿ ಇಲ್ಲ, ಆದರೆ ನನ್ನ ಇನ್ಪುಟ್ ಖಾಲಿಯಾಗಿದೆ, ಅಂದರೆ ಇನ್ಪುಟ್ಟಲ್ಲಿ ಡಾಲರ್ ಮಾತ್ರ ಉಳಿದಿದೆ. ಸೊ ಏನು ಮಾಡ್ತೀನಿ, ಟಿ ಸ್ಟಾರ್ ಟಿನ ನಾನು ಕನ್ಸಿಡರ್ ಮಾಡ್ಬೋದು. ಟಿ ಸ್ಟಾರ್ ಟಿ ಇದೆಯಾ, ಹೌದು ಇದೆ. ಯಾವುದಕ್ಕೆ ಪ್ರೊಜೆಕ್ಟ್ ಆಗ್ತಾಯಿದೆ, ಟಿಯಿಂದ. ಸೊ ರೆಡ್ಯೂಸ್ ಟಿ ಗಿವ್ ರೈಸ್ ಟು ಟಿ ಸ್ಟಾರ್ ಟಿ. ಸೊ ಏನಾಗುತ್ತೆ, ಡಾಲರ್ ಟಿ ಪ್ಲಸ್ ಟಿ ಸ್ಟಾರ್ ಟಿ ಬದಲು ಟಿ ಬರೀತೀನಿ, ಡಾಲರ್ ಹಂಗೆ ಉಳಿಯುತ್ತೆ. ನೆಕ್ಸ್ಟ್ ಮತ್ತೆ ಟಿನ ನೋಡ್ತೀನಿ, ಟಿ ಸಿಂಗಲ್ ಹ್ಯಾಂಡೆಡ್ಲಿ ಇಲ್ಲ. ಸೊ ಇನ್ಪುಟ್ ಕಾಲಮ್ ಖಾಲಿ ಇದೆ, ಎಮ್ ಟಿ ಇದೆ. ಸೊ ಏನು ಮಾಡ್ತೀನಿ, ಟಿ ಪ್ಲಸ್ ಟಿನ ನಾನು ಕನ್ಸಿಡರ್ ಮಾಡ್ತೀನಿ. ಟಿ ಪ್ಲಸ್ ಟಿ ಇದೆಯಾ, ಹೌದು ಇದೆ. ಸೊ ರೆಡ್ಯೂಸ್ ಟಿ ಗಿವ್ ರೈಸ್ ಟು ಟಿ ಪ್ಲಸ್ ಟಿ. ಸೊ ಅವಾಗ ಏನಾಗುತ್ತೆ, ಡಾಲರ್ ಟಿ ಡಾಲರ್. ಸೊ ಇವಾಗ ಏನಾಗುತ್ತೆ, ಈ ಡಾಲರ್ ಎಮ್ ಟಿ ಸ್ಟ್ಯಾಕ್ ಇದ್ದಿದ್ದಲ್ಲಿ ಟಿ ಅಂದರೆ ನಮ್ಮ ಮೊದಲನೆಯ ಎಲ್ಲ ಪ್ರೊಜೆಕ್ಷನ್ಸ್ನು ಕ್ರಿಯೇಟ್ ಮಾಡ್ತಿರುವಂಥದ್ದು ಬಂದಿದೆ. ವಿತ್ ಇನ್ಪುಟ್ ಕಾಲಮ್ ಏನಾಗಿದೆ, ನನಗೆ ಡಾಲರ್ ಅಂದರೆ ಎಮ್ ಟಿ ಆಗಿದೆ. ಸೊ ಇದನ್ನು ನಾನೇನಂತ ಬರಿಬೋದು, ಅಕ್ಸೆಪ್ಟ್ ಅಂತ ಬರಿಬೋದು. ಸೊ ಅಕ್ಸೆಪ್ಟ್ ನಮ್ಮ ಎರಡನೇ ಸ್ಟೆಪ್ಪು ಮುಗೀತು. ಸೊ ಇವಾಗ ಮೂರನೇ ಸ್ಟೆಪ್ಪನ್ನು ಮಾಡಬೇಕು. ಈಗ ಸ್ಟೆಪ್ 3 ನಾವೇನು ಮಾಡ್ತೀವಿ, ಫಂಕ್ಷನ್ ಗ್ರಾಫ್ನ ಬರಿತೀವಿ. ಸೊ ಯಾವ್ಯಾವ ಫಂಕ್ಷನ್ಸ್ಗಳನ್ನ ಯೂಸ್ ಮಾಡಿದ್ದೀವಿ ಅದನ್ನು ಪ್ರಿಸಿಡೆನ್ಸ್ ಮುಖಾಂತರ ಬರೀತಾ ಹೋಗಿ. ಸೊ ಫಸ್ಟ್ ಪ್ರಿಸಿಡೆನ್ಸ್ ಯಾವುದು, ಜಿ ಐ ಡಿ. ನೆಕ್ಸ್ಟ್ ಯಾವುದು,
FID ಅಂತ ಬರೀರಿ. ಸೊ ಇವಾಗ ಕ್ರಾಸ್ ಬರೀರಿ. ನೆಕ್ಸ್ಟ್ F ಸ್ಟಾರು, ನೆಕ್ಸ್ಟ್ G ಸ್ಟಾರು. ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟರೆ ಒಳ್ಳೆಯದು. ಸೊ ಸ್ಪೇಸ್ ಬಿಟ್ಟು ಬರೀತೀನಿ. F ಸ್ಟಾರು, G ಸ್ಟಾರು. ನೆಕ್ಸ್ಟ್ ಇಲ್ಲಿ G ಬರಿಬೇಕು. ಪ್ಲಸ್ಸು ಮತ್ತು ID ಸೊ ಪ್ಲಸ್ ಮತ್ತು ಡಾಲರ್ ಉಳಿದಿದೆ. ಯಾವುದಕ್ಕೆ ಜಾಸ್ತಿ ಪ್ರೆಸಿಡೆನ್ಸ್? ಪ್ಲಸ್ಸು. ಸೊ G ಪ್ಲಸ್, F ಪ್ಲಸ್. ನೆಕ್ಸ್ಟ್ ಎಫ್ ಬರಿಬೇಕಿಲ್ಲಿ, F ಡಾಲರು, ನೆಕ್ಸ್ಟ್ G ಡಾಲರ್. ಸೊ ಈ ರೀತಿ ಪ್ರೆಸಿಡೆನ್ಸ್ನ ಈ ರೀತಿ ಕೆಳಗಡೆ ಬರೋ ರೀತಿ, ಹೈಯರ್ ದ ಪ್ರೆಸಿಡೆನ್ಸ್ ಮೇಲ್ಗಡೆ ಇರೋ ರೀತಿ ಬರೀಬೇಕು. ಸೊ ಇವಾಗ ನಾವು ಆಲ್ರೆಡಿ ಆಪರೇಟರ್ ಪ್ರೆಸಿಡೆನ್ಸ್ ರಿಲೇಷನ್ ಟೇಬಲ್ನ ಬರೆದಿದ್ವಿ. ಅದರ ರೆಫರೆನ್ಸ್ನ ಇಟ್ಕೊಂಡು ನಾವು ಇವಾಗ ಬರೀತಾ ಹೋಗ್ಬೇಕು. ಸೊ ನೋಡಿ, F ಒಂದು ಸೆಕೆಂಡ್ ಕಲರ್ ಚೇಂಜ್ ಮಾಡ್ತೀನಿ. ಕಲರ್ ಚೇಂಜ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ನೋಡಿ, F ಪ್ಲಸ್ G ಪ್ಲಸ್, F ಪ್ಲಸ್ ಮತ್ತು G ಪ್ಲಸ್ ಇದೆ. ಯಾವುದ್ರ ಕಡೆ ತೋರಿಸ್ಬೇಕು? ಈ ರೀತಿ ಒಂದು ಕಡ್ಡಿನ ಕೊಡಿ. ಯಾವುದ್ರ ಕಡೆ ತೋರಿಸ್ತಾ ಇದೆ? G ಕಡೆ ತೋರಿಸ್ತಾ ಇದೆ. ಯಾವುದರಿಂದ? F ಇಂದ. F ಪ್ಲಸ್ ಇಂದ G ಪ್ಲಸ್ಗೆ. ನೆಕ್ಸ್ಟ್ ಇಲ್ಲೊಂದು ಕಡ್ಡಿ ಕೊಡಿ. ಯಾವ ಕಡೆ ತೋರಿಸ್ತಾ ಇದೆ? G ಸ್ಟಾರಿಂದ F ಪ್ಲಸ್, G ಸ್ಟಾರಿಂದ F ಪ್ಲಸ್ಗೆ, G ಸ್ಟಾರಿಂದ F ಪ್ಲಸ್. ನೆಕ್ಸ್ಟ್ ಕಡ್ಡಿ ಕೊಡ್ತಾ ಇದೀನಿ, GID ಇಂದ F ಪ್ಲಸ್, GID ಇಂದ F ಪ್ಲಸ್. ನೆಕ್ಸ್ಟ್ ಇದಕ್ಕೊಂದು ಕಡ್ಡಿ ಕೊಡ್ತಾ ಇದ್ದೀನಿ. ಏನಾಗ್ತಾ ಇದೆ? F ಪ್ಲಸ್ ಇಂದ ಡಾಲರ್ ಕಡೆ, F ಪ್ಲಸ್ ಇಂದ, F ಪ್ಲಸ್ ಎಲ್ಲಿದೆ? F ಪ್ಲಸ್ ಇಂದ G ಡಾಲರ್ಗೆ ಹೋಗಬೇಕು. ಸೊ ಇಲ್ಲಿ ನೆಕ್ಸ್ಟ್ ಕಡ್ಡಿ ಕೊಡ್ತಾ ಇದ್ದೀನಿ, F ಸ್ಟಾರಿಂದ G ಪ್ಲಸ್, F ಸ್ಟಾರಿಂದ G ಪ್ಲಸ್. ನೆಕ್ಸ್ಟ್ ಕಡ್ಡಿ F ಸ್ಟಾರಿಂದ G ಸ್ಟಾರ್, F ಸ್ಟಾರಿಂದ G ಸ್ಟಾರ್. ನೆಕ್ಸ್ಟ್ ಕಡ್ಡಿ GID ಇಂದ F ಸ್ಟಾರ್, GID ಇಂದ F ಸ್ಟಾರ್. ನೆಕ್ಸ್ಟ್ ಮತ್ತೆ ಕಡ್ಡಿ ಕೊಡಬೇಕು. ಏನಾಗ್ತಾ ಇದೆ? F ಸ್ಟಾರಿಂದ G ಡಾಲರ್, F ಸ್ಟಾರಿಂದ G ಡಾಲರ್. ನೆಕ್ಸ್ಟ್ ಕಡ್ಡಿ ಕೊಟ್ಟರೆ ಏನಾಯಿತು? FID ಇಂದ G ಪ್ಲಸ್, FID ಇಂದ G ಪ್ಲಸ್. ನೆಕ್ಸ್ಟ್ ಮತ್ತೆ ಕಡ್ಡಿ FID ಇಂದ G ಸ್ಟಾರ್, FID ಇಂದ G ಸ್ಟಾರ್. ನೆಕ್ಸ್ಟ್ ಇದೇನು ಇಲ್ಲ, ಸೊ ಅದನ್ನೇನು ಬರಿಬೇಡಿ. ನೆಕ್ಸ್ಟ್ ಮತ್ತೆ ಕಡ್ಡಿ ಕೊಟ್ಟಾಗ FID ಇಂದ F ಡಾಲರ್, FID ಇಂದ G ಡಾಲರ್, FID ಇಂದ G ಡಾಲರ್. ನೆಕ್ಸ್ಟ್ ಇದಕ್ಕೆ ಕಡ್ಡಿ ಕೊಟ್ಟರೆ ಏನಾಯಿತು? GID ಇಂದ ಡಾಲರ್, GID ಇಂದ F ಡಾಲರ್ಗೆ. ನೆಕ್ಸ್ಟ್ G ಸ್ಟಾರಿಂದ F ಡಾಲರ್, G ಸ್ಟಾರಿಂದ F ಡಾಲರ್. ನೆಕ್ಸ್ಟ್ GID ಇಂದ F ಡಾಲರ್, GID ಇಂದ F ಡಾಲರ್ ಇದೆ. G ಪ್ಲಸ್ ಇಂದ F ಡಾಲರ್ಗೆ ಬರಬೇಕಿತ್ತು. ಎಸ್, G ಪ್ಲಸ್ ಇಂದ F ಡಾಲರ್. ನೆಕ್ಸ್ಟ್ G ಡಾಲರಿಂದ F ಡಾಲರ್, G ಡಾಲರಿಂದ F ಡಾಲರ್. ಸೊ ಇವಾಗ ಇಷ್ಟನ್ನು ಬರೆದಾಯಿತು. ಈ ರೀತಿ ಬರೆದಾದ್ಮೇಲೆ ಕೊನೆಯ ಸ್ಟೆಪ್ ಯಾವುದು? ಸ್ಟೆಪ್ 4. ಸ್ಟೆಪ್ 4ಅಲ್ಲಿ ಏನು ಮಾಡಬೇಕು? ಫಂಕ್ಷನ್ ಟೇಬಲ್ನ ಬರೀಬೇಕು. ಫಂಕ್ಷನ್ ಟೇಬಲಲ್ಲಿ ಏನು? F ಫಂಕ್ಷನ್, G ಫಂಕ್ಷನ್. ಯಾವ್ಯಾವ ಆಪರೇಟರ್ಸ್ನ ಯೂಸ್ ಮಾಡಿರೋದು? ಪ್ಲಸ್ ಯೂಸ್ ಮಾಡಿದ್ದೀನಿ, ಸ್ಟಾರ್ ಯೂಸ್ ಮಾಡಿದ್ದೀನಿ, ID ಯೂಸ್ ಮಾಡಿದ್ದೀನಿ, ಡಾಲರ್ ಯೂಸ್ ಮಾಡಿದ್ದೀನಿ. ಇದನ್ನೇನು ನೀವು ಪ್ರೆಸಿಡೆನ್ಸಲ್ಲಿ ಬರೀಬೇಕು ಅಂತ ಏನಿಲ್ಲ, ಹೆಂಗೆ ಬೇಕಾದ್ರೂ ಬರೀರಿ. ಸೊ ಇವಾಗ ಈ ಟೇಬಲ್ನ ಫಿಲ್ ಮಾಡಬೇಕು. ಹೇಗೆ ಫಿಲ್ ಮಾಡೋದು? ಸೊ ನೋಡಿ, ಲಾಂಗೆಸ್ಟ್ ಪಾತ್ನ ಚೂಸ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು? ಫೈಂಡ್ ಲಾಂಗೆಸ್ಟ್ ಪಾತ್ನ ಫೈಂಡ್ ಮಾಡಿ ಬರಿತಾ ಹೋಗಬೇಕು. ಹೇಗೆ? ಎಕ್ಸಾಂಪಲ್ ಕಲರ್ ಚೇಂಜ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಏನೋ G ಪ್ಲಸ್ ಅಂತ ಇದೆ. ಸೊ G ಪ್ಲಸ್ ಎಲ್ಲಿದೆ? F ಪ್ಲಸ್. F ಪ್ಲಸ್ ಎಲ್ಲಿದೆ? ಇಲ್ಲಿದೆ. F ಪ್ಲಸ್ ಇಂದ ಔಟ್ ಗೋಯಿಂಗ್ ಎಷ್ಟು ಆ್ಯರೋಸ್ ಇದೆ? ಔಟ್ ಗೋಯಿಂಗ್ ಇಲ್ಲೊಂದು ಆ್ಯರೋ ಔಟ್ ಗೋ ಆಗ್ತಾ ಇದೆ, ಇಲ್ಲಿಂದ ಔಟ್ ಗೋ ಆಗ್ತಾ ಇದೆ. ಸೊ ನಾವೇನು ಮಾಡಬೇಕು? ಮಿನಿಮಮ್ ಅಂದರೂ ಲಾಂಗೆಸ್ಟ್ ಪಾತನ್ನು ಕಂಡುಹಿಡಿತಾ ಹೋಗ್ಬೇಕು. ಸೊ F ಪ್ಲಸ್ ಇಂದ ನಾನು Gಗೆ ಬರ್ಬೋದು, G ಇಂದ F1ಗೆ ಹೋಗ್ಬೋದು. ಸೊ ಎಷ್ಟು ಪಾತ್ ಆಯಿತು? 2 ಪಾತ್ ಆಯಿತು. F ಪ್ಲಸ್ ಇಂದ G ಪ್ಲಸ್ ಬರ್ಬೋದು, G ಪ್ಲಸ್ ಇಂದ F ಡಾಲರ್ಗೆ ಬರ್ಬೋದು. ಸೊ ಇಲ್ಲೂ ಎಷ್ಟು ಪಾತ್ ಆಯಿತು? 2 ಪಾತ್ ಆಯಿತು. ಮ್ಯಾಕ್ಸಿಮಮ್ ಎಷ್ಟು ಪಾತ್ ಆಯಿತು? ನಾನು ಹೋಗ್ಬಾರ್ದಾಗಿರೋದು 2 ಪಾತ್. ಆ್ಯರೋ ಮುಖಾಂತರನೇ ಹೋಗ್ಬೇಕು. ಸೊ ಇಲ್ಲಿ 2 ಅಂತ ಬರಿಬೇಕು. ನೆಕ್ಸ್ಟ್ F ಸ್ಟಾರ್ ಎಲ್ಲಿದೆ?
ಎಫ್ ಸ್ಟಾರ್ ಇಲ್ಲಿದೆ. ಎಫ್ ಸ್ಟಾರ್ ಔಟ್ ಗೋಯಿಂಗ್ ಎಷ್ಟು? ಔಟ್ ಗೋಯಿಂಗ್ ಇಲ್ಲೊಂದು ಔಟ್ ಗೋಯಿಂಗು, ಇಲ್ಲೊಂದು ಔಟ್ ಗೋಯಿಂಗ್. ಸೊ ನಾನು ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೋದು? ಒಂದು. ಸೊ ಜಿ ಪ್ಲಸ್ಸಿಂದ ಎಫ್ ಪ್ಲಸ್ಗೆ 2. ಸೊ ಇಲ್ಲಿಂದ ಇಲ್ಲಿ ಮುಂದ್ಗಡೆಗೆ ಆ್ಯರೋ ಇಲ್ಲ. ಸೊ ಏನಾಯಿತು, ಇಲ್ಲಿ 2 ಹೋಗ್ಬೋದು. ಇಲ್ಲ ಅಂದರೆ ಇದನ್ನು ಕನ್ಸಿಡರ್ ಮಾಡಿದ್ರೆ 1, ನೆಕ್ಸ್ಟ್ ಇಲ್ಲಿಂದ 2, 3, 4. ಸೊ ಈಗ ಬರ್ತೀನಿ 1, 2, 3, 4. ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೋದು? 4. ಸೊ 4ನ ಸೆಲೆಕ್ಟ್ ಮಾಡ್ತೀನಿ, 4 ಅಂತ ಇಲ್ಲಿಗೆ ಬರೆಯೋದು. ನೆಕ್ಸ್ಟ್ ಯಾವುದು? ಎಫ್ ಐ ಡಿ. ಎಫ್ ಐ ಡಿ ಇಲ್ಲಿದೆ. ಎಫ್ ಐ ಡಿಯಿಂದ ಎಷ್ಟು ಹೋಗ್ತಾ ಇದೆ? ಎಫ್ ಐ ಡಿಯಿಂದ 1 ಹೋಗ್ತಾ ಇದೆ, ಸಾರಿ 2. ಎಫ್ ಐ ಡಿಯಿಂದ ಇಲ್ಲಿಗೂ ಹೋಗ್ತಾ ಇದೆ 2. ನೆಕ್ಸ್ಟ್ ಇದೊಂದು 3. ಸೊ ಇದನ್ನು ಕನ್ಸಿಡರ್ ಮಾಡಿದ್ರೆ ನಾನು ಎಷ್ಟು ಹೋಗ್ಬೋದು? 1, 2 ಹೋಗ್ಬೋದು. ಇಲ್ಲ ಅಂದರೆ ನಾನು ಇದನ್ನು ಕನ್ಸಿಡರ್ ಮಾಡಿದ್ರೆ 1, 2, 3, 4 ಹೋಗ್ಬೋದು. ಸೊ 4 ಹೋಗ್ಬೋದು. ಇಲ್ಲ ಈ ಆ್ಯರೋನ ಕನ್ಸಿಡರ್ ಮಾಡಿದ್ರೆ 1, 2, 2 ಹೋಗ್ಬೋದು. ಸೊ ನಾನು ಮ್ಯಾಕ್ಸಿಮಮ್ ಯಾವುದಿರುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತೀನಿ ಅಂತ ಅಂದೆ. ಸೊ 4 ಈಸ್ ಮ್ಯಾಕ್ಸಿಮಮ್. ಸೊ 4 ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಎಫ್ ಐ ಡಿಯಿಂದ ಎಫ್ ಡಾಲರಿಂದ ಎಲ್ಲಿಗಾರು ಹೋಗ್ತಾ ಇದೆಯಾ? ಸೊ ಎಫ್ ಡಾಲರ್ಗೆ ಎಲ್ಲ ಒಳಗಡೆ ಬರ್ತಿದೆ ಹೊರತು ಎಫ್ ಡಾಲರಿಂದ ಔಟ್ ಗೋಯಿಂಗ್ ಯಾವುದೇ ಪ್ರೊಜೆಕ್ಷನ್ಸ್ ಇಲ್ಲ. ಸೊ ಏನು ಮಾಡ್ತೀನಿ ನಾನು? ಅದಕ್ಕೆ 0 ಅಂತ ಬರಿತೀನಿ. ಸೊ 0 ಬರ್ದಾಯಿತು. ಇವಾಗ ಕಲರ್ ಚೇಂಜ್ ಮಾಡ್ತೀನಿ. ನೆಕ್ಸ್ಟು ಜಿ ಬರೆಯೋದಕ್ಕೆ. ಈಗ ಜಿ ಪ್ಲಸ್ ಎಲ್ಲಿದೆ? ಸೊ ಜಿ ಪ್ಲಸ್ ಇಲ್ಲಿದೆ. ಸೊ ಜಿ ಪ್ಲಸ್ಸಿಂದ ಔಟ್ ಗೋಯಿಂಗ್ ಎಷ್ಟು? ಔಟ್ ಗೋಯಿಂಗ್ ಒಂದೇ ಒಂದಿದೆ. ಸೊ ಒಂದೇ ಒಂದು ಔಟ್ ಗೋಯಿಂಗ್, ಸೊ 1. ನೆಕ್ಸ್ಟ್ ಜಿ ಸ್ಟಾರ್ ಇಲ್ಲಿದೆ. ಜಿ ಸ್ಟಾರಿಂದ 1 ಔಟ್ ಗೋಯಿಂಗ್, 2 ಔಟ್ ಗೋಯಿಂಗ್. ಸೊ ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ನಾನು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಬಂದರೆ 1, ಸೊ ಕೇವಲ ಒಂದೇ ಒಂದಾಗುತ್ತೆ. ಸೊ ಇಲ್ಲಿಂದ ಏನಾದರೂ ಬಂದರೆ 1, 2, 3. ಸೊ 3 ಪಾತ್ನ ನಾನು ಕನ್ಸಿಡರ್ ಮಾಡ್ಬೋದು. ಸೊ ಈ ರೀತಿ ಬಂದರೆ 1, 2, 3. ಸೊ 2 ಸೈಡಿಂದನೂ ನಾನು 3ನೇ ಬರ್ಬೋದು. ಸೊ ಮ್ಯಾಕ್ಸಿಮಮ್ 3ನೇ ಆಯಿತು. ಸೊ 3 ಅಂತ ಬರೀಬೇಕು. ನೆಕ್ಸ್ಟ್ ಯಾವುದು ಉಳಿತು? ಜಿ ಐ ಡಿ ಎಲ್ಲಿದೆ? ಜಿ ಐ ಡಿ ಇಲ್ಲಿದೆ. ಸೊ ಔಟ್ ಗೋಯಿಂಗ್ ಎಷ್ಟು? 1 ಪಾತ್, 2 ಮತ್ತು 3ನೇ ಪಾತ್. ಈ 3 ಪಾತ್ ಹೋಗ್ತಾ ಇದೆ. ಮ್ಯಾಕ್ಸಿಮಮ್ ಎಷ್ಟು ನಾನು ನೋಡ್ತಾ ಹೋಗ್ಬೇಕು. ಸೊ ಈ ಪಾತ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿಗೆ ಬಂದು ನಿಂತ್ಕೊಳುತ್ತೆ. ಇಲ್ಲಿಂದ ಯಾವುದೇ ಔಟ್ ಗೋಯಿಂಗ್ ಇಲ್ಲ. ಸೊ 1. ನೆಕ್ಸ್ಟ್ ಈ ಪಾತ್ನ ಕನ್ಸಿಡರ್ ಮಾಡಿದ್ರೆ 1, 2, 3 ಬರ್ಬೋದು. ಇಲ್ಲಾಂದರೆ 1, 2, 3, 4, 5 ಈ ರೀತಿ ಬರ್ಬೋದು ನೋಡಿ. 1, 2, 3, 4, 5. ಸೊ ಜಿ ಐ ಡಿಯಿಂದ ಎಫ್ ಡಾಲರ್ವರೆಗೂ ಎಷ್ಟಾಯಿತು? 5 ಬರ್ಬೋದು. ಇಲ್ಲ ಇದನ್ನು ಕನ್ಸಿಡರ್ ಮಾಡಿದ್ರೆ ಇಲ್ಲಿಂದ ನಾನು ಇಲ್ಲಿಗೆ ಬರ್ಬೋದು. 1, 2, 3 ಮ್ಯಾಕ್ಸಿಮಮ್ 3 ಬರ್ಬೋದು. ಸೊ ಮ್ಯಾಕ್ಸಿಮಮ್ ಎಷ್ಟು? 5. ನಾವೆಷ್ಟು ಲಾಂಗೆಸ್ಟ್ ಪಾತ್ನ ಫೈಂಡ್ ಮಾಡ್ತಾ ಇರೋದು. ಸೊ 5 ಅಂತ ಬರೀಬೇಕು. ನೆಕ್ಸ್ಟ್ ಜಿ ಡಾಲರ್ ಇಲ್ಲಿದೆ. ಜಿ ಡಾಲರಿಂದ ಎಷ್ಟು ಔಟ್ ಗೋಯಿಂಗ್ ಹೋಗ್ತಾ ಇದೆ? ಸೊ ಜಿ ಡಾಲರಿಂದ 1 ಔಟ್ ಗೋಯಿಂಗ್ ಹೋಗ್ತಾ ಇದೆ. ಸೊ 1 ಅಂತಂದರೆ ಕೇವಲ 1 ಅಂತ ಬರೆದ್ಬಿಡ್ಬೇಕು. ಜಿ ಡಾಲರಿಂದ 1 ಔಟ್ ಗೋಯಿಂಗ್ ಇದೆ. ಎಷ್ಟು ಔಟ್ ಗೋಯಿಂಗ್ ಇದೆ ಅದನ್ನು ಮಾತ್ರ ಬರಿಬೇಕು. ಸೊ 1. ಸಾರಿ, ಒಂದು ಮಿಸ್ಟೇಕ್ ಆಗಿತ್ತು, ಪ್ಲೀಸ್ ಸಾರಿ. ಈ ಡಾಲರ್ ಅಂತ ಬಂದರೆ ಅದನ್ನು ಅಕ್ಸೆಪ್ಟ್ ಅಂತ ತೊಗೊತೀವಿ. ನಾವು ಯಾವುದೇ ಆ್ಯರೋನ ಕನ್ಸಿಡರ್ ಮಾಡಲ್ಲ. ಸೊ ಇಲ್ಲಿ ಆ್ಯರೋ ಬರಲ್ಲ. ಸೊ ಏನಾಯಿತು? 0. ಜಿ ಡಾಲರ್ಗೂ ಕೂಡ 0. ಸಾರಿ, ಇದೊಂದು ಮಿಸ್ಟೇಕ್ ಆಯ್ತು ಅಷ್ಟೇ, ಪ್ಲೀಸ್ ಸಾರಿ. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.